ಹಾಸನದ ಲೈಂಗಿಕ ದೌರ್ಜನ್ಯದ ಪ್ರಕರಣ ನಾನಾ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ. ಇದು ಈ ಕೇಸ್ನಲ್ಲಾಗಿರುವಂತಹ ಅತಿ ದೊಡ್ಡ ಬೆಳವಣಿಗೆಯಾಗಿದೆ. ಅಸಲಿಗೆ ಇದಕ್ಕೆಲ್ಲ ಕಾರಣವಾಗಿದ್ದು ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳ ಸರಣಿ. ಈ ಪ್ರಕರಣದಲ್ಲಿ ಪ್ರಜ್ವಲ್ ಅರೆಸ್ಟ್ ಯಾವಾಗ ಆಗ್ತಾರೆ ಅಂಥೇಳಿ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರೆ, ಇತ್ತ ತಂದೆ ರೇವಣ್ಣ ಅವರೇ ಅರೆಸ್ಟ್ ಆಗಿಬಿಟ್ಟಿದ್ದಾರೆ. ಹಾಗಾದ್ರೆ ಪುತ್ರ ಪ್ರಜ್ವಲ್ ಬಂಧನ ಯಾವಾಗ? ಪ್ರಜ್ವಲ್ ಸರೆಂಡರ್ ಆಗ್ತಾರಾ? ಅಸಲಿಗೆ ಪ್ರಜ್ವಲ್ ಇರೋದಾದ್ರೂ ಎಲ್ಲಿ? SIT ಬಳಿ ಇದೆಯಾ ಸೀಕ್ರೆಟ್ ಮಾಹಿತಿ? ಎಲ್ಲದರ ಕಂಪ್ಲೀಟ್ ಕಹಾನಿ ನಿಮ್ಮ ಮುಂದೆ. 50 ವರ್ಷ ರಾಜಕೀಯದಲ್ಲಿ ಯಾವುದೇ ಆಪಾತ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ, ಆಮೇಲೆ 2ನೇ ತಾರೀಕು ಅದರಲ್ಲಿ ಏನು ಪುರಾವೆ ಸಿಕ್ತಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ರಾಜಕೀಯ ಷಡ್ಯಂತ್ರ ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ. ಈಗೇನಿಲ್ಲ, ಇದನ್ನ ಎದುರಿಸೋ ಶಕ್ತಿ ಇದೆ. ಕಿಡ್ನಾಪ್ ಕೇಸ್, ಎಚ್.ಡಿ. ರೇವಣ್ಣ ಅರೆಸ್ಟ್, ಪೆನ್ ಡ್ರೈವ್ ಕೇಸ್, ಪ್ರಜ್ವಲ್ ಬಂಧನ ಯಾವಾಗ? ಅಸಲಿಗೆ ರೇವಣ್ಣ ಫ್ಯಾಮಿಲಿಗೆ ಯಮಗಂಡ ಕಾಲ ಕಾಡತೊಡಗಿರುವಂತಿದೆ. ಯಾಕಂದರೆ ಈ ಕೇಸ್ ಶುರುವಾಗಿದ್ದು ಎಲ್ಲಿಂದ? ಅನೇಕ ತಿರುವುಗಳನ್ನು ಪಡೆದುಕೊಂಡು ಅನೇಕ ಟ್ವಿಸ್ಟ್ಗಳನ್ನು ಕೊಟ್ಟು ಕೊನೆಗೆ ರೇವಣ್ಣ ಅರೆಸ್ಟ್ ಆಗುವ ಮಟ್ಟಕ್ಕೆ ಬಂದು ನಿಂತಿದೆ. ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ನಡೆಯುವ ವೇಳೆಯಲ್ಲಿ ಹಾಸನದಲ್ಲಿ ಗುಸುಗುಸು ಪಿಸುಪಿಸು ಅಂತ ಸದ್ದು ಮಾಡಿದ್ದ ಪೆನ್ ಡ್ರೈವ್ ಚುನಾವಣೆ ಮುಗಿದ ನಂತರದಲ್ಲಿ ಡೈನಮೈಟ್ನಂತೆ ಸಿಡಿದಿದ್ದು ಸುಳ್ಳಲ್ಲ. ಏಕಾಏಕಿ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ವಿಡಿಯೋಗಳು ಹರಿದಾಡತೊಡಗಿದವು. ಅದರಲ್ಲಿ ಅನೇಕ ಮಹಿಳೆಯರು, ಯುವತಿಯರು ಇದ್ದಾರೆ ಎನ್ನುವ ವಿಚಾರ ಇಡೀ ಕರ್ನಾಟಕವನ್ನಷ್ಟೇ ಅಲ್ಲ, ದೇಶವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು. ಇದೆಲ್ಲ ವ್ಯಾಪಕವಾಗಿ ಹರಿದಾಡಿ ದೊಡ್ಡ ವಿರೋಧ ವ್ಯಕ್ತವಾಗುವ ಹೊತ್ತಿಗೆ ಅತ್ತ ಸಂಸದ ಪ್ರಜ್ವಲ್ ರೇವಣ್ಣ ದೇಶವನ್ನೇ ಬಿಟ್ಟು ಹೋಗಿದ್ರು. ಅಸಲಿಗೆ ಇದೇ ಪ್ರಜ್ವಲ್ ಮಾಡಿದ ದೊಡ್ಡ ತಪ್ಪಾಯ್ತಾ ಅಂತ ಕೇಳಿ ಬರ್ತಿರೋದಂತೂ ಸುಳ್ಳಲ್ಲ. ಯಾಕಂದರೆ SIT ಪ್ರಜ್ವಲ್ ರೇವಣ್ಣ ಹೆಸರಿನಲ್ಲಿ ನೋಟಿಸ್ ಕಳಿಸಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ರೆ ಕಾಲಾವಕಾಶ ಕೇಳಿದ್ದಾಗಿ ಟ್ವೀಟ್ ಮಾಡಿದ್ದ ಪ್ರಜ್ವಲ್ ಸತ್ಯ ಹೊರಬರಲಿದೆ ಅಂದಿದ್ರು. ಆದರೆ ಇಲ್ಲೇ ಇದ್ದು ವಿಚಾರಣೆಯನ್ನು ಎದುರಿಸಬಹುದಾಗಿತ್ತು. ದೇಶ ಬಿಟ್ಟು ಹೋಗಿ ತಪ್ಪು ಮಾಡಿದ್ದಾರೆ ಅನ್ನೋದು ಅನೇಕರ ಅಭಿಪ್ರಾಯ. ಇದೆಲ್ಲದರ ಬೆನ್ನಲ್ಲೇ ಈ ಕೇಸ್ನಲ್ಲಿ ಆದಂತಹ ದೊಡ್ಡ ಬೆಳವಣಿಗೆಯಲ್ಲಿ ಅತ್ತ ಪ್ರಜ್ವಲ್ ಅವರ ತಂದೆ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಇನ್ನು ಪ್ರಜ್ವಲ್ ಅರೆಸ್ಟ್ ಯಾವಾಗ ಅನ್ನೋ ಪ್ರಶ್ನೆ ಮಾರ್ದನಿಸುವಂತೆ ಮಾಡಿದೆ. ಅಸಲಿಗೆ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳ ಸರಣಿ ಇರುವ ಪೆನ್ ಡ್ರೈವ್ ಹೊರಬಂದು ಭಾರೀ ಸದ್ದು ಮಾಡಿ ರೇವಣ್ಣ ಕುಟುಂಬ ಶೇಕ್ ಆಗುವಂತೆ ಮಾಡಿತ್ತು. ಆದರೆ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಅನೇಕ ವರ್ಷಗಳಿಂದ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇದ್ದ ಮಹಿಳೆಯನ್ನ ರೇವಣ್ಣ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಕೇಸ್ ಇಡೀ ಬೆಳವಣಿಗೆಗೆ ಟ್ವಿಸ್ಟ್ ಕೊಟ್ಟಿತ್ತು. ಆ ಮಹಿಳೆ ಮೇಲೂ ಲೈಂಗಿಕ ದೌರ್ಜನ್ಯ ಆಗಿದ್ದು ಆ ಮಹಿಳೆಯನ್ನ ರೇವಣ್ಣ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಕೇಸ್ ದಾಖಲಾಯಿತು. ಆ ಕೇಸ್ನಲ್ಲಿ ರೇವಣ್ಣ A1 ಆರೋಪಿಯಾಗಿದ್ದರು. ಅತ್ತ ಮಧ್ಯಂತರ ಜಾಮೀನು ಅರ್ಜಿ ಹಾಕಿದರು. ಆದರೆ 3 ಬಾರಿ ನೋಟಿಸ್ ಕೊಟ್ಟರೂ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋದನ್ನು ಗ್ರಹಿಸಿದ ಕೋರ್ಟ್ ಅರ್ಜಿಯನ್ನು ವಜಾ ಮಾಡಿತ್ತು. ತಕ್ಷಣವೇ ದೇವೇಗೌಡರ ಮನೆಯಲ್ಲಿದ್ದ ರೇವಣ್ಣ ಅವರನ್ನು SIT ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಒಂದು ಕಿಡ್ನಾಪ್ ಕೇಸ್ ದಾಖಲಾಗಿದ್ದಕ್ಕೆ ಜಾಮೀನು ಅರ್ಜಿ ವಜಾ ಮಾಡಿದೆ ಕೋರ್ಟ್. ರೇವಣ್ಣ ಕೂಡ ಅರೆಸ್ಟ್ ಆಗಿದ್ದಾರೆ. ಆದರೆ ಪ್ರಜ್ವಲ್ ಮೇಲಿರೋದು ಲೈಂಗಿಕ ದೌರ್ಜನ್ಯದ ಕೇಸ್. ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂತಹ ಪ್ರಕರಣ. ಹಾಗಾಗಿ ಪ್ರಜ್ವಲ್ ಬಂಧನ ಯಾವಾಗ ಅನ್ನೋ ಪ್ರಶ್ನೆ ಕೇಳಿ ಬರ್ತಾ ಇದೆ. ಅಸಲಿಗೆ ಪ್ರಜ್ವಲ್ ಸೀದಾ ಬಂದು ವಿಚಾರಣೆಗೆ ಹಾಜರಾದರೆ ಅರೆಸ್ಟ್ ಆಗಲ್ವಾ? ಅಥವಾ ಡೈರೆಕ್ಟ್ ಆಗಿ ಏರ್ಪೋರ್ಟ್ನಿಂದಲೇ ಅರೆಸ್ಟ್ ಮಾಡ್ತಾರಾ? ಅಸಲಿಗೆ ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ? ಈ ರೀತಿಯ ಅನೇಕ ಪ್ರಶ್ನೆಗಳು ಕಾಡ್ತಾ ಇವೆ. ಪ್ರಜ್ವಲ್ ವಿರುದ್ಧ ದಾಖಲಾಗಿರೋದು ರೇಪ್ ಕೇಸ್. ನೋಟಿಸ್ ಕೊಟ್ಟರು ವಿಚಾರಣೆಗೆ ಬಂದಿಲ್ಲ ಪ್ರಜ್ವಲ್. ವಿಚಾರಣೆಗೆ ಬರಲು 1 ವಾರ ಕಾಲಾವಕಾಶ ಕೇಳಿದ್ದ ಪ್ರಜ್ವಲ್ ಜರ್ಮನ್, ದುಬೈ, ಹಂಗೇರಿ ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ? ಪೆನ್ ಡ್ರೈವ್ ವಿಡಿಯೋಗಳು ಭಾರೀ ಸದ್ದು ಮಾಡಿದಾಗ ರೇವಣ್ಣ ವಿರುದ್ಧ ಕೇಸ್ಗಳು ದಾಖಲಾದವು. ಆ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ಇದು ಈ ಪ್ರಕರಣದಲ್ಲಿ ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ಹಾಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಪ್ರಜ್ವಲ್ಗೂ ಕೂಡ SIT ನೋಟಿಸ್ ಕೊಟ್ಟಿದೆ. ಆದರೆ ತಾನು ದೇಶದಲ್ಲಿ ಇಲ್ಲದೇ ಇರೋದ್ರಿಂದ ವಿಚಾರಣೆಗೆ ಹಾಜರಾಗಲು 1 ವಾರಗಳ ಕಾಲಾವಕಾಶ ಕೊಡಬೇಕು ಅಂತ ಕೇಳ್ಕೊಂಡಿದ್ದರು. ಆದರೆ ಅಸಲಿಗೆ ಪ್ರಜ್ವಲ್ ಎಲ್ಲಿದ್ದಾರೆ, ಯಾವ ದೇಶದಲ್ಲಿ ಇದ್ದಾರೆ ಅನ್ನೋದು ಸಾಕಷ್ಟು ಗೊಂದಲ ಸೃಷ್ಟಿ ಮಾಡಿದೆ. ಹೌದು, ಏಪ್ರಿಲ್ 26ರಂದು ಮತದಾನ ಮಾಡಿದ ನಂತರ ಕಣ್ಮರೆಯಾದ ಪ್ರಜ್ವಲ್ ಜರ್ಮನಿಗೆ ಹೋಗಿದ್ದಾರೆ ಅನ್ನೋ ಮಾತುಗಳು ಕೇಳಿಬಂದವು. ಈ ವಿಚಾರ ಗೊತ್ತಾಗಿದ್ದೇ ಪೆನ್ ಡ್ರೈವ್ ವಿಚಾರ ದೊಡ್ಡ ಮಟ್ಟದಲ್ಲಿ ಬೆಳಕಿಗೆ ಬಂದಾಗ. ಜರ್ಮನಿಯಲ್ಲೇ ಇದ್ದಾರೆ ಎನ್ನುತ್ತಿರುವಾಗಲೇ ಜರ್ಮನಿಯಿಂದ ದುಬೈನಲ್ಲಿದ್ದಾರೆ ಅನ್ನೋ ಮಾತುಗಳು ಕೇಳಿಬಂದವು.
ಆದರೆ ಆನಂತರ ದುಬೈನಿಂದ ಮತ್ತೆ ಯುರೋಪ್ಗೆ ಬಂದಿದ್ದು ಹಂಗೇರಿಯ ರಾಜಧಾನಿ ಬುಡಾಪೆಸ್ಟ್ನಲ್ಲಿ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬಂದವು. ಅದರ ಜೊತೆಯಲ್ಲೇ ದುಬೈನಲ್ಲೇ ಅಪಾರ್ಟ್ಮೆಂಟ್ ಒಂದರಲ್ಲಿ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಪ್ರಜ್ವಲ್ ಅರೆಸ್ಟ್ ಆದ ಮೇಲಷ್ಟೇ ಗೊತ್ತಾಗಲಿದೆ. ಶರಣಾಗತಿಗೆ ಮನಸ್ಸು ಮಾಡಿದ್ದಾರಾ ಪ್ರಜ್ವಲ್? ರೇವಣ್ಣ ಬಂಧನದಿಂದ ಕಂಗಾಲಾದರ ಪ್ರಜ್ವಲ್? ಒಂದೆರಡು ದಿನದಲ್ಲಿ ಪ್ರಜ್ವಲ್ ಶರಣಾಗ್ತಾರ? ಪೆನ್ ಡ್ರೈವ್ ಸದ್ದು ಮಾಡ್ತಾ ಇದ್ದಂತೆ ವಿದೇಶಕ್ಕೆ ಹಾರಿದ್ರು ಪ್ರಜ್ವಲ್. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಬಂದರೆ ಕಾಲಾವಕಾಶ ಕೇಳುವ ಪ್ಲಾನ್ನಲ್ಲೇ ಇದ್ರು. ಅದರಂತೆಯೇ ಮಾಡಿದ್ರು. ಆದರೆ ಕಿಡ್ನ್ಯಾಪ್ ಕೇಸ್ನಲ್ಲಿ ತಂದೆ ರೇವಣ್ಣ ಅರೆಸ್ಟ್ ಆಗ್ತಾರೆ ಅನ್ನೋದನ್ನು ಪ್ರಜ್ವಲ್ ಊಹೆ ಕೂಡ ಮಾಡಿರಲಿಲ್ಲ. ಏಕಾಏಕಿ ರೇವಣ್ಣ ಅರೆಸ್ಟ್ ವಿಚಾರ ಪ್ರಜ್ವಲ್ ಕಿವಿಗೆ ಬಿದ್ದಿದ್ದೇ ತಡ ಕಂಗಾಲಾಗಿದ್ದಾರೆ ಎನ್ನಲಾಗ್ತಾ ಇದೆ. ಹಾಗಾಗಿ ದೂರ ಇದ್ದಷ್ಟು ಕೇಸ್ ಸ್ಟ್ರಾಂಗ್ ಆಗುತ್ತಾ ಹೋಗುತ್ತೆ ಅನ್ನೋದನ್ನು ಅರಿತು ಶರಣಾಗುವ ಮನಸ್ಸು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಪ್ರಜ್ವಲ್ ಶರಣಾಗತಿಗೆ ಒಂದೆರಡು ದಿನಗಳು ಆಗಬಹುದು ಎನ್ನಲಾಗ್ತಾ ಇದೆ. ನಡೀತಾ ಇದೆ. ಅವರು ಸರೆಂಡರ್ ಆಗುವಂಥ ಕೆಲಸ ಆಗುತ್ತೆ. ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆ ಏನಿಲ್ಲ, ವಿಚಾರಣೆ ಮಾತಾಡಿಸ್ಕೋಬೇಕಂತ ಬಂದಿದ್ವಿ. ಆ ಒಂದು ನಂಬರ್ಗೆ ಮಾತ್ರ ಪ್ರಜ್ವಲ್ ಪದೇ ಪದೇ ಕರೆ. ದಿನಕ್ಕೆರಡು ಬಾರಿ ಕರೆ ಮಾಡ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ಆ ನಂಬರ್ ಮೇಲೆ ಕಣ್ಣಿಟ್ಟ SIT ಸಿಕ್ತಾ ಹಿಂಟ್. ಕಿಡ್ನಾಪ್ ಕೇಸ್ನಲ್ಲಿ ಅಪ್ಪ ಅರೆಸ್ಟ್, ಮಗ ಅರೆಸ್ಟ್ ಯಾವಾಗ ಅನ್ನೋ ಪ್ರಶ್ನೆ ಕಾಡುತ್ತಿರುವಾಗಲೇ ಯಾರೊಂದಿಗೂ ಸಂಪರ್ಕದಲ್ಲಿ ಇಲ್ಲದ ಪ್ರಜ್ವಲ್ ಆ ಒಂದು ನಂಬರ್ಗೆ ಪದೇ ಪದೇ ಕರೆ ಮಾಡ್ತಾ ಇದ್ದಾರಂತೆ. ಆ ಒಂದು ನಂಬರ್ಗೆ ದಿನಕ್ಕೆರಡು ಬಾರಿ ಕರೆ ಮಾಡ್ತಿದ್ದಾರಂತೆ ಪ್ರಜ್ವಲ್. ಆ ನಂಬರ್ ಯಾರ್ದು ಅಂತ ಬೆನ್ನು ಬಿದ್ದ SIT ವ್ಯೂಹ ಭೇದಿಸಿದೆ. ಅದು ಬೇರೆ ಯಾರೂ ಅಲ್ಲ, ಪ್ರಜ್ವಲ್ ಮದುವೆ ಆಗಬೇಕು ಅಂತ ಇದ್ದ ಹುಡುಗಿಯಂತೆ. ತಿಂಗಳಲ್ಲಿ ನಿಶ್ಚಿತಾರ್ಥ ಮಾಡ್ಕೋಬೇಕು ಅಂದುಕೊಂಡಿದ್ದ ಹುಡುಗಿಗೆ ಪ್ರಜ್ವಲ್ ದಿನಕ್ಕೆರಡು ಬಾರಿ ಕರೆ ಮಾಡಿದ್ದಾರಂತೆ. ಈ ಮಾಹಿತಿ ತಿಳಿದು ಆ ಯುವತಿಯ ಚಲನವಲನದ ಮೇಲೆ ಕೂಡ SIT ಕಣ್ಣಿಟ್ಟಿದೆ. ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗುತ್ತಾ? ಪ್ರಜ್ವಲ್ ಬಂಧನಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ. ಏರ್ಪೋರ್ಟ್ಗಳಲ್ಲಿ ಹದ್ದಿನ ಕಣ್ಣಿಟ್ಟ SIT. ಪ್ರಜ್ವಲ್ ರೇವಣ್ಣ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿದ್ದು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿಯೂ ಪ್ರಜ್ವಲ್ ಆರೋಪಿಯಾಗಿದ್ದಾರೆ. ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಸಾವಿರಾರು ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ಹರಿದಾಡ್ತಾ ಇವೆ. ಇದರ ಬಗ್ಗೆ ತನಿಖೆಯಾಗಬೇಕಿದೆ. ಅಷ್ಟೇ ಅಲ್ಲದೆ ಹಲವು ಸಂತ್ರಸ್ತೆಯರು ದೂರು ನೀಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ನೋಟಿಸ್ ನೀಡಲಾಗಿದೆ. ಆದರೆ ವಿಚಾರಣೆಗೆ ಬರ್ತಾ ಇಲ್ಲ. ಆರೋಪಿ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇರೋದ್ರಿಂದ ಯಾವ ದೇಶಕ್ಕೆ ಬೇಕಾದರೂ ಪರಾರಿಯಾಗಿ ತಲೆ ಮರೆಸ್ಕೊಳ್ಬಹುದಾಗಿದೆ. ಹಾಗಾಗಿ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಲು ಸಹಕರಿಸುವಂತೆ ಕೋರ್ಟ್ನಲ್ಲಿ SIT ಅಧಿಕಾರಿಗಳು ಈ ಎಲ್ಲ ಅಂಶಗಳನ್ನು ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಇನ್ನು ಪ್ರಜ್ವಲ್ ವಿದೇಶದಲ್ಲಿ ಇರೋದ್ರಿಂದ ವಿದೇಶದಲ್ಲಿ ಅಡಗಿರುವ ಆರೋಪಿಗಳ ಪತ್ತೆಗೆ ಬಳಕೆ ಮಾಡುವ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದ್ದು, ಇದರಿಂದ ಪ್ರಜ್ವಲ್ ಯಾವುದೇ ದೇಶದಲ್ಲಿದ್ದರೂ ಚಲನವಲನಗಳನ್ನು ಪತ್ತೆ ಹಚ್ಚೋದು ಸುಲಭವಾಗಲಿದೆ. ನಾವು ಬ್ಲೂ ಕಾರ್ನರ್ ನೋಟಿಸ್ ಕೊಡ್ತಾ ಇದ್ದೀವಿ. ಅವ್ರು ಎಲ್ಲೇ ಇದ್ರೂ ಕೂಡ ಅವ್ರ ಮೂವ್ಮೆಂಟ್ ಎಲ್ಲ ಗೊತ್ತಾಗುತ್ತೆ. ಅವ್ರನ್ನ ಕರ್ಕೊಂಡ್ ಮೇಲೆ ಅವ್ರನ್ನ ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ. ಇನ್ನು ಪ್ರಜ್ವಲ್ ರೇವಣ್ಣ ಯಾವಾಗ ಬೇಕಾದರೂ ಭಾರತಕ್ಕೆ ಬರಬಹುದು, ಯಾವ ಏರ್ಪೋರ್ಟ್ಗೆ ಬೇಕಾದರೂ ಬರಬಹುದು. ಆ ನಿಟ್ಟಿನಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಗೂ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ SIT ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. SIT ಅಧಿಕಾರಿಗಳ ತಂಡ 2 ಏರ್ಪೋರ್ಟ್ಗಳಲ್ಲಿ ಬೀಡು ಬಿಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ಗೆ ಬಂದಿಳಿದರೆ ಇಮಿಗ್ರೇಷನ್ ಬಳಿಗೆ ಅರೆಸ್ಟ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ದೇಶದಾದ್ಯಂತ ಸದ್ದು ಮಾಡಿರುವ ಹಾಸನದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲೀಗ JDSನಿಂದ BJP ಅಂತರವನ್ನು ಕಾಯ್ದುಕೊಳ್ಳುವುದಕ್ಕೆ ಶುರು ಮಾಡಿದಂತೆ ಕಾಣಿಸ್ತಿದೆ. ತಮ್ಮ ನಿಲುವು ಏನು ಅನ್ನೋದನ್ನ BJP ನಾಯಕರ ಮಾತೆ ಸ್ಪಷ್ಟಪಡಿಸ್ತಾ ಇದೆ. ಅದರ ಡೀಟೇಲ್ಸ್ ನಿಮ್ಮ ಪ್ರಜ್ವಲ್ ರೇವಣ್ಣ ಗೆದ್ರೆ ಸೂಕ್ತ ಕ್ರಮ ಕೈಗೊಳ್ತೇವೆ, ಅಮಾನತ್ತು ಸೂಚನೆ ಕೊಟ್ರ ಅಶೋಕ್. ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯಾದ್ಯಂತ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದ ಸುದ್ದಿ ಹಬ್ಬಿ ಹರಡಿತ್ತು. ಇದೀಗ BJP ಈ ಪ್ರಕರಣದಲ್ಲಿ JDSನಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಂತೆ ಕಾಣಿಸ್ತಾ ಇದೆ. BJPಯ ಯಾವೊಬ್ಬ ನಾಯಕರು ಕೂಡ ಈ ವಿಷಯದಲ್ಲಿ JDS ಪರ ಧ್ವನಿಯನ್ನ ಎತ್ತುತ್ತಾ ಇಲ್ಲ. ಅಷ್ಟೇ ಅಲ್ಲ, HD ರೇವಣ್ಣ ಬಂಧನದ ವಿಷಯದಲ್ಲೂ ಕೂಡ ಯಾವುದೂ ಕ್ಲಿಯರ್ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ತಿಲ್ಲ. ಈ ಎಲ್ಲ ವಿದ್ಯಮಾನಗಳನ್ನು ನೋಡ್ತಿದ್ರೆ JDSಗೆ ಮತ್ತು ರೇವಣ್ಣ ಕುಟುಂಬಕ್ಕೆ ಸಂಬಂಧಿಸಿದ ಈ ಪ್ರಕರಣದಲ್ಲಿ BJP ಫಾರ್ ಡಿಸ್ಟೆನ್ಸ್ ಮೇಂಟೈನ್ ಅನ್ನು ಮಾಡ್ತಿದೆ ಅನ್ನೋದಂತೂ ಎದ್ದು ಕಾಣಿಸ್ತಿದೆ. ಹಾಸನದ ಲೈಂಗಿಕ ದೌರ್ಜನ್ಯ ಪ್ರಕರಣದ ಬಗ್ಗೆ ಮಾತನಾಡಿರುವ ವಿರೋಧ ಪಕ್ಷದ ನಾಯಕ ಅಶೋಕ್, ಪ್ರಜ್ವಲ್ ರೇವಣ್ಣ ನಮ್ಮವರಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಹೌದು, ಕಾಂಗ್ರೆಸ್ JDS ಮೈತ್ರಿ ಮಾಡಿಕೊಂಡಿದ್ದಾಗ ಪ್ರಜ್ವಲ್ ರೇವಣ್ಣ MP ಆಗಿ ಆಯ್ಕೆಯಾಗಿರೋದು. ಹಾಗಾಗಿ ಸದ್ಯ ಅವರು ನಮ್ಮ MP ಅಲ್ಲ. ಒಂದೊಮ್ಮೆ ಈ ಚುನಾವಣೆಯಲ್ಲಿ ಪ್ರಜ್ವಲ್ ಗೆದ್ದು NDA ಅಭ್ಯರ್ಥಿ ಅನ್ನೋದಾದ್ರೆ ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿ ಅಶೋಕ್ ಹೇಳಿದ್ದಾರೆ. ಈ ಮೂಲಕ ಪ್ರಜ್ವಲ್ ವಿನ್ ಆಗಿ ಬಿಟ್ರೆ ಅಮಾನತು ಮಾಡುವ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನೊಮ್ಮೆ ಕೇಳ್ಬಿಡಿ. ನಾವು ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ, ಅವರು ಎಲೆಕ್ಟ್ ಆಗಿರೋದು JDS ಮತ್ತು ಕಾಂಗ್ರೆಸ್ಸಿನ ಮೈತ್ರಿಯ ಅಭ್ಯರ್ಥಿಯಾಗಿ ಇನ್ನೂ 1 ತಿಂಗಳ ಕಾಲ ಅದೇ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ. ಅದರಿಂದ ನಾವು
ಈಗ ಹೊಸದಾಗಿ ಅವ್ರ ಜೊತೆ ಸಂಬಂಧ ಅಂದರೆ ಒಂದು ರೀತಿ ಹೊಂದಾಣಿಕೆ ಆಗಿದೆ. JDS ಮತ್ತು BJP ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ನಾವು ಟಿಕೆಟ್ ಕೊಟ್ಟಿದ್ದೀರಿ. ಟಿಕೆಟ್ ಕೊಟ್ಟ ಮೇಲೆ ಚುನಾವಣೆ ನಡೆದಿದೆ, ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಿ. ಈಗಾಗಲೇ JDS ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಗೆದ್ದ ಮೇಲೆ ಏನು ಅನ್ನೋದು ಕಾನೂನಾತ್ಮಕವಾಗಿ, ಯಾಕಂದರೆ ಲೀಗಲ್ಲಾಗಿ ಅವರು NDAಗೆ ಬರ್ತಾರಾ, JDS ಬರ್ತಾರಾ, ಇದೆಲ್ಲ ಲೀಗಲ್ಲಾಗಿ ಪ್ರಶ್ನೆ ಬರುತ್ತೆ. ಅದನ್ನು ನಮ್ಮ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಅದು NDAಗೆ ಬರೋಂಗಿದ್ರೆ 100% ನಾವು ಕ್ರಮ ತೆಗೆದುಕೊಳ್ತೀವಿ. ಇಲ್ಲ JDS ಬರೋಂಗಿದ್ರೆ JDS ಅವ್ರು ಕ್ರಮ ತೆಗೆದುಕೊಳ್ಬೇಕಾಯ್ತು, ಅವ್ರ ಕರ್ತವ್ಯ. ಕೇಳಿದ್ರಲ್ಲ, ಒಂದೊಮ್ಮೆ ಅಮಾನತಾಗಿ ಬಿಟ್ರೆ ಹಾಸನ ಮತ್ತೊಮ್ಮೆ ಚುನಾವಣೆಯನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗೋದು ಖಚಿತ. ಆಗ ಮತ್ತೆ JDS ತನ್ನದೇ ಬೇರೊಬ್ಬ ಅಭ್ಯರ್ಥಿಯನ್ನ ಅಲ್ಲಿ ಕಣಕ್ಕಿಳಿಸಿದ್ರೆ ವ್ಯತಿರಿಕ್ತ ರಾಜಕೀಯ ಸನ್ನಿವೇಶಗಳ ನಡುವೆ ಗೆಲ್ಲುವ ಸಂಭವ ತೀರಾ ಕಡಿಮೆ ಎನ್ನಲಾಗ್ತಿದೆ. ಆಗ ಹಾಸನದಲ್ಲಿ BJPಯು ತನ್ನ ಅಭ್ಯರ್ಥಿಯನ್ನು ಹಾಕಬೇಕಾಗುತ್ತೆ. ಒಂದೊಮ್ಮೆ ಹೀಗಾಗಿ ಬಿಟ್ರೆ ರೇವಣ್ಣ ಕುಟುಂಬದ ಅಭೇದ್ಯ ಕೋಟಿ ಅಂತಿದ್ದ ಹಾಸನ ದಳದ ಕೈತಪ್ಪೋದಂತೂ ಸುಳ್ಳಲ್ಲ. ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಲೇಬೇಕು, ಜೋಶಿ ಖಡಕ್ ನುಡಿ. ನಮ್ಮ JDS ಮೈತ್ರಿ ಕಡಿದು ಯಾವುದೋ ಕಾಲವಾಯಿತು ಎಂದ ಕಾಂಗ್ರೆಸ್. ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಈ ಪ್ರಕರಣದ ಸಂಬಂಧ ಅಂತರವನ್ನು ಕಾಯ್ದುಕೊಂಡು ತಮ್ಮ ಪಕ್ಷದ ನಿಲುವನ್ನು ಇನ್ನೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಲೇಬೇಕು ಅಂತ ಜೋಶಿ ಖಂಡತುಂಡವಾಗಿ ಹೇಳಿದ್ದಾರೆ. ಆ ಮೂಲಕ ಇಂತಹ ಪ್ರಕರಣದಲ್ಲಿ BJP ಯಾವುದೇ ಕಾರಣಕ್ಕೂ ಆರೋಪಿಯ ಪರ ನಿಲ್ಲೋದಿಲ್ಲ ಅನ್ನುವಂತಹ ನಿಲುವನ್ನು ಸ್ಪಷ್ಟಪಡಿಸಿದಂತೆ ಕಾಣುತ್ತೆ. ಅಲ್ಲ, ಪ್ರಜ್ವಲ್ ರೇವಣ್ಣ ಅಂತೂ ಅರೆಸ್ಟ್ ಆಗಲೇಬೇಕು. ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಬೇಕು. ಪ್ರಜ್ವಲ್ ರೇವಣ್ಣ ಅವ್ರನ್ನ ಸರಿಯಾದ ತನಿಖೆಗೆ ಗುರುಪಡಿಸಬೇಕು. ಯಾಕಂದರೆ ಹಲವಾರು ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಇವೆಲ್ಲ ಸಂಗತಿಯನ್ನು ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಲೇಬೇಕು. ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಐ ಆಮ್ ವೆರಿ ಕ್ಲಿಯರ್, ನಮ್ಮ ಪಾರ್ಟಿನೂ ಕ್ಲಿಯರ್ ಇದೆ. ಏನು ಕ್ರಮ ತೆಗೆದುಕೊಳ್ಳೋದು ಸರ್ಕಾರ ಮತ್ತು SIT ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು. ಈ ಪ್ರಕರಣದಲ್ಲಿ ಬರೀ BJP ಒಂದೇ ಅಂತರವನ್ನು ಕಾಯ್ದುಕೊಳ್ತಿಲ್ಲ, ಬದಲಾಗಿ ಕಾಂಗ್ರೆಸ್ ಮತ್ತು HD ಕುಮಾರಸ್ವಾಮಿ ಕೂಡ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತಿದ್ದಾರೆ. ಹೌದು, ಪ್ರಜ್ವಲ್ ರೇವಣ್ಣ JDS ಕಾಂಗ್ರೆಸ್ ಮೈತ್ರಿಯ ಸಂಸದ, ನಮ್ಮ ಸಂಸದ ಅಲ್ಲ ಅಂದಿದ್ದನ್ನ ನೀವು ಕೇಳಿದ್ರಿ. ಆದರೆ ಇದೀಗ ಕಾಂಗ್ರೆಸ್ ಕೂಡ ನಮ್ಮ JDS ಮೈತ್ರಿ ಕಡ್ದೋಗಿ ಯಾವುದೋ ಕಾಲ ಆಯಿತು, ಹಾಗಾಗಿ ಪ್ರಜ್ವಲ್ ರೇವಣ್ಣ ನಮ್ಮ ಸಂಸದನಲ್ಲ ಅಂತಿದ್ದಾರೆ. ಅದೇ ರೀತಿ ಕುಮಾರಸ್ವಾಮಿ ಇನ್ನೊಂದು ರೀತಿಯಲ್ಲಿ ಪ್ರಕರಣದಿಂದ ಅಂತರವನ್ನು ಕಾಯ್ದುಕೊಳ್ಳುವುದಕ್ಕೆ ಟ್ರೈ ಮಾಡ್ತಿದ್ದಾರೆ. ನಮ್ಮ ಕುಟುಂಬವೇ ಬೇರೆ, ರೇವಣ್ಣ ಕುಟುಂಬವೇ ಬೇರೆ ಅಂತ ಹೇಳುವ ಮೂಲಕ HD ಕುಮಾರಸ್ವಾಮಿ ಪ್ರಜ್ವಲ್ ಪ್ರಕರಣದಿಂದ ಅಂತರವನ್ನು ಕಾಯ್ದುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಹಾಸನದ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಕೇಸ್ನಲ್ಲಿ ಈಗಾಗಲೇ HD ರೇವಣ್ಣ ಅವರು ಲಾಕ್ ಆಗಿದ್ದಾರೆ. ಈ ಮಧ್ಯೆ ರೇವಣ್ಣ ಪತ್ನಿ ಭವಾನಿಯವರಿಗೂ ಕೂಡ ಸಂಕಷ್ಟ ಎದುರಾಗಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಇದಕ್ಕೆ ಕಾರಣ ಏನಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಕಿಡ್ನಾಪ್ ಕೇಸ್, ಭವಾನಿ ರೇವಣ್ಣಗೂ ಸಂಕಷ್ಟ, ಪ್ರಜ್ವಲ್ಗೆ ಎಲ್ಲಾ ದಾರಿಗಳು ಬಂದಾಗೋಯ್ತಾ? ಶರಣಾಗತಿಯೊಂದೇ ಪ್ರಜ್ವಲ್ ಮುಂದಿರುವ ಆಪ್ಷನ್. ಹೌದು, ದೇಶಾದ್ಯಂತ ಸುದ್ದಿಯಾಗಿರುವ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ ದಿನೇ ದಿನೇ ಹೊಸ ಮಜಲುಗಳನ್ನು ಪಡೆದುಕೊಳ್ತಾ ಹೋಗ್ತಾ ಇದೆ. ಶನಿವಾರವಷ್ಟೇ ಸಂತ್ರಸ್ತ ಮಹಿಳೆಯೊಬ್ಬರ ಅಪಹರಣ ಆರೋಪದಡಿ HD ರೇವಣ್ಣ ಅವರನ್ನ SIT ವಶಕ್ಕೆ ಪಡೆದಿತ್ತು. ಇದರ ಬೆನ್ನಲ್ಲೇ ಈಗ ಅವರ ಪತ್ನಿ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವರಿಗೂ ಸಂಕಷ್ಟ ಎದುರಾಗುವ ಎಲ್ಲಾ ಲಕ್ಷಣಗಳು ಕೂಡ ಎದ್ದು ಕಾಣಿಸ್ತಿದೆ. ಅಪಹರಣದ ಪ್ರಕರಣದ ಸಂಬಂಧ ಮಹಿಳೆಯ ಮಗ KR ನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ದು ಗೊತ್ತಿರುವ ವಿಷಯವೇ. ಆದರೆ ದೂರಿನಲ್ಲಿ ಭವಾನಿ ರೇವಣ್ಣ ಅವರ ಹೆಸರನ್ನ ಸಂತ್ರಸ್ತೆಯ ಮಗ ಉಲ್ಲೇಖಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಬಂಧನಕ್ಕೊಳಗಾಗಿರುವ ಸತೀಶ್ ಬಾಬು ಭವಾನಿ ಕರೀತಾ ಇದ್ದಾರೆ ಅಂತೇಳಿ ತಮ್ಮ ತಾಯಿಯನ್ನ ಕರೆದುಕೊಂಡು ಹೋಗಿದ್ರು ಅಂತ ಮಗ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭವಾನಿ ಅವರನ್ನು SIT ವಿಚಾರಣೆ ಮಾಡಲಿದೆ ಅಂತ ಹೇಳಲಾಗ್ತಿದೆ. ಒಂದೊಮ್ಮೆ ಸಂತ್ರಸ್ತೆ ಭವಾನಿ ವಿರುದ್ಧ ಏನಾದರೂ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೇ ಆದ್ರೆ ಅವರನ್ನು ಕೂಡ SIT ವಶಕ್ಕೆ ಪಡೆಯಬಹುದು. ಇನ್ನು ವಿದೇಶಕ್ಕೆ ಹಾರಿರುವ ಪ್ರಜ್ವಲ್ ರೇವಣ್ಣ ಬಚಾವಾಗ್ಲಿಕ್ಕಿದ್ದ ಎಲ್ಲಾ ದಾರಿಗಳು ಕೂಡ ಈಗ ಕಂಪ್ಲೀಟ್ ಕ್ಲೋಸ್ ಆಗಿಬಿಟ್ಟಿವೆ. ತಂದೆ ರೇವಣ್ಣ ಬಂಧನದ ಬಳಿಕ ಈಗ ಮಗ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ SIT ಬಲೆ ಬೀಸಿದೆ. ಈ ಹಿನ್ನೆಲೆಯಲ್ಲಿ ಮೊನ್ನೆಯೇ SIT ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಿತ್ತು. ಇದೀಗ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದೆ. ಅತ್ತ ತಂದೆ ರೇವಣ್ಣ ಬಂಧನವಾಗಿದ್ರೆ ಇತ್ತ ತಾಯಿ ಭವಾನಿಗೂ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿದೆ. ಮೈತ್ರಿ ಪಕ್ಷ BJP ಅಂತೂ ಈ ಪ್ರಕರಣದಿಂದ ಬಹಳ ದೂರನೇ ಉಳಿದ್ಬಿಟ್ಟಿದೆ. ರಾಜಕೀಯವಾಗಿ ಮತ್ತು ಕೌಟುಂಬಿಕವಾಗಿ ಈಗ ಪ್ರಜ್ವಲ್ಗೆ ಯಾವುದೇ ಸಪೋರ್ಟ್ ಇಲ್ಲದಂತಾಗ್ಬಿಟ್ಟಿದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣಗೀಗ ದೇಶಕ್ಕೆ ಬಂದು SIT ಮುಂದೆ ಹಾಜರಾಗೋದೊಂದೇ ಉಳಿದಿರುವಂತಹ ದಾರಿ ಅನ್ನೋದು ಸುಳ್ಳಲ್ಲ. ಈ ಕೇಸ್ನಲ್ಲಿ ಪ್ರಜ್ವಲ್ ಬಂಧನಕ್ಕೆ ಕೌಂಟ್ ಡೌನ್ ಶುರುವಾಗಿರೋದಂತೂ ಸತ್ಯ. ಮುಂದೇನಾಗುತ್ತೆ ಕಾಲವೇ ಉತ್ತರವನ್ನು ಕೊಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ TV.